ಹಲೋ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲೀಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ 10ಕ್ಕೂ ಹೆಚ್ಚು ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ನೋಡ್ತಾ ಹೋಗೋಣ. ರೈಟ್, ಹಾಗಾದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ನನಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ಹಾಗಾದರೆ ಈ ಒಂದು ವಾಕ್ಯ ನೋಡ್ತಾ ಹೋಗೋಣವಾ? ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ನನ್ನನ್ನು ಇದರಲ್ಲಿ ಇಳೆಯಬೇಡಿ. ನನ್ನನ್ನು ಇದರಲ್ಲಿ ಇಳೆಯಬೇಡಿ. ಡೋಂಟ್ ಡ್ರ್ಯಾಗ್ ಮೀ ಇನ್ ಟು ದಿಸ್. ಡೋಂಟ್ ಡ್ರ್ಯಾಗ್ ಮೀ ಇನ್ ಟು ದಿಸ್. ಅವರಿಗೆ ಅರ್ಥ ಆಗುವ ಹಾಗೆ ಹೇಳು. ಅವರಿಗೆ ಅರ್ಥ ಆಗುವ ಹಾಗೆ ಹೇಳು. ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಅವನಿಗೆ ಅರ್ಥವಾಗುತ್ತಿಲ್ಲ. ಅವನಿಗೆ ಅರ್ಥವಾಗುತ್ತಿಲ್ಲ. ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್. ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್. ನನ್ನನ್ನು ಸತಾಯಿಸುವುದು ನಿಲ್ಲಿಸು. ನನ್ನನ್ನು ಸತಾಯಿಸುವುದು ನಿಲ್ಲಿಸು. ಸ್ಟಾಪ್ ಇರಿಟೇಟಿಂಗ್ ಮೀ. ಸ್ಟಾಪ್ ಇರಿಟೇಟಿಂಗ್ ಮೀ. ನಿನ್ನ ಕೆಲಸವಷ್ಟೇ ಮಾಡು. ನಿನ್ನ ಕೆಲಸವಷ್ಟೇ ಮಾಡು, ಅಥವಾ ನಿನ್ನ ಕೆಲಸ ನೀನು ನೋಡ್ಕೆ ಹೋಗು ಅಂತಿರ್ತೇವೆ. ನಿನ್ನ ಕೆಲಸ ನೀನು ನೋಡ್ಕೆ ಹೋಗು ಅಂತ ಹೇಳ್ಕೊಂಡು ನಾವು ಇಂಗ್ಲೀಷ್ನಲ್ಲಿ ಅಂತೀವಿ ನೋಡಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ನೀನೇಕೆ ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನೀನೇಕೆ ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಮೀ? ನಿಮ್ಮ ಹೊಟ್ಟೆ ಹೊರ ಬಂದಿದೆ, ಅಥವಾ ನಿಮ್ಮ ಹೊಟ್ಟೆ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ, ನಿಮ್ಮ ಹೊಟ್ಟೆ ಕಾಣ್ತಾ ಇದೆ, ನಿಮ್ಮ ಹೊಟ್ಟೆ ಹೊರ ಬಂದಿದೆ ಅಂತ ಹೇಳಲಿಕ್ಕೆಲ್ಲ ಇಂಗ್ಲೀಷ್ನಾಗ ಅಂತ ಅಂದರೆ ಯುವರ್ ಸ್ಟಮಕ್ ಈಸ್ ಶೋಯಿಂಗ್. ಯುವರ್ ಸ್ಟಮಕ್ ಈಸ್ ಶೋಯಿಂಗ್. ನಾನು ಅವನಿಗಾಗಿ ಕಾತುರದಿಂದ ಕಾಯುತ್ತಿದ್ದೇನೆ. ನಾನು ಅವನಿಗಾಗಿ ಕಾತುರದಿಂದ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ಹಿಮ್ ಈಗರ್ಲಿ. ಐ ಆಮ್ ವೇಟಿಂಗ್ ಫಾರ್ ಹಿಮ್ ಈಗರ್ಲಿ. ಬೆಂಕಿಗೆ ಎಣ್ಣೆ ಸುರಿಬೇಡಿ. ಬೆಂಕಿಗೆ ಎಣ್ಣೆ ಸುರಿಬೇಡಿ. ಡೋಂಟ್ ಆ್ಯಡ್ ಫ್ಯೂಯಲ್ ಟು ದ ಫೈರ್. ಡೋಂಟ್ ಆ್ಯಡ್ ಫ್ಯೂಯಲ್ ಟು ದ ಫೈರ್. ಚಪ್ಪಲಿ ಉಲ್ಟಾ ಬಿದ್ದಿದೆ. ಚಪ್ಪಲಿ ಉಲ್ಟಾ ಬಿದ್ದಿದೆ. ಸ್ಲಿಪ್ಪರ್ ಈಸ್ ಲೇಯಿಂಗ್ ಅಪ್ಸೈಡ್ ಡೌನ್. ಸ್ಲಿಪ್ಪರ್ ಈಸ್ ಲೇಯಿಂಗ್ ಅಪ್ಸೈಡ್ ಡೌನ್. ಓಕೆ, ರೈಟ್. ಹಾಗಾದರೆ ಈಗ ಪ್ರಾಕ್ಟೀಸ್ ಟೈಮ್. ಇಲ್ಲ ವಾಕ್ಯ ಕಲ್ತಿರಲ್ಲ, ಇದನ್ನು ನಾನು ಕನ್ನಡ ವಾಕ್ಯ ಕೊಡ್ತೇನೆ. ನೀವು ಇಂಗ್ಲೀಷಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕಾನ್ಸ್ಟಲ್ಲಿ ಕಾಮೆಂಟ್ ಮಾಡಿ, ಓಕೆನಾ? ನಿಮ್ಮ ಹೊಟ್ಟೆ ಹೊರ ಬಂದಿದೆ. ನಿಮ್ಮ ಹೊಟ್ಟೆ ಹೊರ ಬಂದಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕಾನ್ಸ್ಟಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾಯಿತಾ? ಇಷ್ಟವಾದರೆ ಒಂದು ಲೈಕ್ ನೀಡಿ. ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ಬರು ತಿಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.